ಎಲ್ಲರಿಗೆ ನಮಸ್ಕಾರ. ನಾನು ಡಾಕ್ಟರ್ ಗಣೇಶ್ ಕುಮಾರ್, ಮೈಸೂರು ವಿವೇಕಾನಂದ ಯೋಗ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ, ಹಾಗೆ ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷನಾಗೂ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾಳೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇದೆ. ನಮ್ಮ ಮೈಸೂರಿನಲ್ಲಿ ಸತತವಾಗಿ ಕಳೆದ 35 ವರ್ಷಗಳಿಂದ ಈ ಒಂದು ರಥಸಪ್ತಮಿಯ ಅಂಗವಾಗಿ ಸಾಮೂಹಿಕವಾಗಿ 108 ಸೂರ್ಯ ನಮಸ್ಕಾರಗಳನ್ನು ಮಾಡುವಂಥ ಪದ್ಧತಿಯನ್ನು ನಾವು ನಿರ್ವಹಿಸ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಮೈಸೂರಿನಲ್ಲಿ ಇರುವಂಥ ಎಲ್ಲ ಯೋಗ ಬಂಧುಗಳನ್ನು ಒಟ್ಟಾಗಿ ಸೇರಿಸಿ ಈ ದಿವಸ ನಾವು ತಯಾರಿಯನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಈ ಒಂದು ಗಣಪತಿ ಸಚ್ಚಿದಾನಂದ ಆಶ್ರಮ ನಂಜನಗೂಡು ರಸ್ತೆಯಲ್ಲಿರುವಂಥ ಗಣಪತಿ ಸಚ್ಚಿದಾನಂದ ಆಶ್ರಮದ ಒಳಭಾಗದಲ್ಲಿ ಈ ಬಾರಿ ವಿಶೇಷವಾಗಿ ಈ 108 ಸಾಮೂಹಿಕ ಸೂರ್ಯ ನಮಸ್ಕಾರವನ್ನು 25ನೇ ತಾರೀಕು ಜನವರಿ ನಾಳೆ ಭಾನುವಾರದ ದಿನ ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಇಲ್ಲಿ ಭಾಗವಹಿಸಲಿಕ್ಕೆ ಆಸಕ್ತಿ ಇರೋರಿಗೆ ಯಾವುದೇ ಒಂದು ರಿಜಿಸ್ಟ್ರೇಷನ್ ಶುಲ್ಕ ಇರುವುದಿಲ್ಲ. ತಾವು ತಮ್ಮ ಮ್ಯಾಟ್ನೊಂದಿಗೆ ಬೆಳಗ್ಗೆ 6 ಗಂಟೆಗೆ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಆಗಮಿಸಿದರೆ ನಾವು ಇಲ್ಲಿ ಸೂರ್ಯ ನಮಸ್ಕಾರ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಪ್ರತಿಯೊಂದು ಸೂರ್ಯ ನಮಸ್ಕಾರವನ್ನು ಮಾಡಬೇಕಾದ್ರೆ ಸೂರ್ಯ ನಾಮಾವಳಿ ಮತ್ತು ಬೀಜ ಮಂತ್ರ ಸಹಿತ ನಿಮಗೆ 10 ಹಂತದ ಸೂರ್ಯ ನಮಸ್ಕಾರವನ್ನು ಮಾಡಿಸಲಾಗುತ್ತದೆ. ಈ ಸೂರ್ಯ ನಮಸ್ಕಾರ ನಮ್ಮ ಅನಾದಿ ಕಾಲದಿಂದ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಸೂರ್ಯ ದೇವನಿಗೆ ನಮಸ್ಕರಿಸುವಂಥ ಒಂದು ಪದ್ಧತಿಯಾಗಿ ಬೆಳೆದು ಬಂದಿದೆ. ಇದು ನಮ್ಮ ಸೂರ್ಯನಿಗೆ ಎದುರಾಗಿ ಬೆಳಗಿನ ಹೊತ್ತು ನಾವು ನಮಸ್ಕರಿಸಿದ್ರೆ ನಮ್ಮ ಚರ್ಮ ವ್ಯಾಧಿಗಳು ಕಡಿಮೆ ಆಗುತ್ತೆ. ದೇಹದಲ್ಲಿರುವಂಥ ಒಂದು ಏನು ಅಂಗವ್ಯೂಹಗಳಿದೆ, 9 ಅಂಗವ್ಯೂಹಗಳು, ಅದರ ಒಂದು ಕಾರ್ಯನಿರ್ವಹಣೆ ಚೆನ್ನಾಗಾಗುತ್ತೆ. ನಮ್ಮ ದೇಹ ಆರೋಗ್ಯಕರವಾಗುತ್ತೆ. ಹಾಗಾಗಿ ಈ ಒಂದು ದಿವಾಕರನನ್ನು ಅಂದರೆ ಭಾಸ್ಕರನನ್ನು ನಾವು ಆರಾಧನೆ ಮಾಡಿದ್ರೆ ನಮ್ಮ ಒಂದು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಇದು ಅತ್ಯಂತ ಭದ್ರವಾದಂಥ ಬುನಾದಿಯನ್ನು ಹಾಕಿಕೊಡುತ್ತೆ. ಇದರ ಜೊತೆಗೆ ಈ ಒಂದು ಸಾಮೂಹಿಕ ಸೂರ್ಯ ನಮಸ್ಕಾರ ಮಾಡುವಂಥ ಅಭ್ಯಾಸದಿಂದ ನಮ್ಮ ಯುವಜನತೆ, ಅದರಲ್ಲೂ ಮಕ್ಕಳಿನಲ್ಲಿ ತಮ್ಮಲ್ಲಿ ತಮಗೆ ಒಂದು ಆತ್ಮವಿಶ್ವಾಸ ಬೆಳೆಸುವಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಾವು ಇದನ್ನು ಮಾಸಾಗಿ ಮೈಸೂರಿನಲ್ಲಿ ಎಲ್ಲ ಯೋಗಪಟುಗಳು ಒಟ್ಟಾಗಿ ಬರಬೇಕು ಅಂದರೆ ಒಂದು ಕಾರಣ ಬೇಕು. ಹಾಗಾಗಿ ಪ್ರತಿ ವರ್ಷ ನಾವು ಈ ಒಂದು ರಥಸಪ್ತಮಿಯ ಅಂಗವಾಗಿ ಈ ಒಂದು 108 ಸೂರ್ಯ ನಮಸ್ಕಾರವನ್ನು ಮಾಡ್ತೀವಿ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ಇದರದ್ದು ಡ್ರಾಯಿಂಗ್ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೀವಿ, ಅದಕ್ಕೆ ಬಹುಮಾನ ಕೊಡ್ತೀವಿ. ಹಾಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ, ಅದಕ್ಕೆ ಬಹುಮಾನವನ್ನು ಕೊಡ್ತಾಯಿದ್ದೀವಿ. ಇದ್ರ ಜೊತೆಗೆ ಪತಂಜಲಿ ಯೋಗ ಸೂತ್ರವನ್ನು ಹೇಳುವಂಥದ್ದು, ಯೋಗದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮಗಳು, ಹಾಗೆ ಯೋಗಾಸನ ಸ್ಪರ್ಧೆ, ಈ ಎಲ್ಲ ಸ್ಪರ್ಧೆಗಳಿಗೆ ಈಗಾಗಲೇ ನಾವು ಸ್ಪರ್ಧೆಗಳನ್ನು ನಡೆಸಿ ವಿಜೇತರಿಗೆ ಇದರಲ್ಲಿ ಪದಕಗಳನ್ನು ನೀಡುವಂಥದ್ದು, ಸೂರ್ಯ ನಮಸ್ಕಾರದಲ್ಲಿ ಭಾಗವಹಿಸಿದಂಥವ್ರಿಗೆ ಪ್ರಶಂಸಾ ಪತ್ರವನ್ನು ನೀಡುವಂಥದ್ದು ಎಲ್ಲವನ್ನು ಏರ್ಪಾಡು ಮಾಡಿದ್ದೀವಿ. ಹಾಗೆ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಸಹ ಆಶ್ರಮದ ವತಿಯಿಂದ ಮಾಡಲಾಗಿರುತ್ತದೆ. ಹಾಗಾಗಿ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮೈಸೂರು ಕೃಷ್ಣರಾಜ ಕ್ಷೇತ್ರದ MLA ಅವರಾದಂಥ ಶಾಸಕರಾದಂಥ ಶ್ರೀವತ್ಸ ಅವರು ಉದ್ಘಾಟನೆಯನ್ನು ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಮಾಜಿ MLC ಅವರಾದಂಥ ಸಿದ್ದರಾಜ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಮೈಸೂರು ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಂಥ ಶ್ರೀವತ್ಸರವರು, ಹಾಗೆ ಅದೇ ಕಾಲೇಜಿನ RMO ಆದಂಥ ಡಾಕ್ಟರ್ ಶಶಿರೇಖರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ನಮ್ಮ ಯೋಗದಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿರುವಂಥ ನಿವೃತ್ತಿಯನ್ನು ಪಡೆದಿರುವಂಥ DSP ಉಮೇಶ್ ಗಣಪತಿ ಶೇಟ್ ಅವರು, DDPI ಶ್ರೀಮತಿ ಮಂಜುಳಾರವರು, ಹಾಗೆ ನಮ್ಮ CTO ಶ್ರೀಯುತ ಮೋಹನ್ ರವರು, ಹಾಗೆ ನಮ್ಮ ಜೈಲಿನಲ್ಲಿ ಮಂಡ್ಯ ಜೈಲಿನಲ್ಲಿ ಅಧಿಕಾರಿಗಳಾಗಿಂಥ ಶ್ರೀಯುತ ಕುಮಾರ್ ಅವರು, ಹಾಗೆ ನಮ್ಮ ವಿವೇಕಾನಂದ ಯೋಗ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ಯೋಗ ಸ್ಪೋರ್ಟ್ಸ್ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು, ಕಾರ್ಯದರ್ಶಿಗಳಂಥ ಗೀತಾ ಕುಮಾರ್ ಮತ್ತು ಅವರೆಲ್ಲ ತಂಡದವರು ಸತತವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲರೂ ಬಂದು ಇದರ ಒಂದು ಸದುಪಯೋಗವನ್ನು ಪಡಿಬೇಕು. ಯೋಗ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ಹೆಚ್ಚು ತೊಡಗಿಸ್ಕೊಂಡ್ರೆ ನಮ್ಮ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ, ಒಂದು ವೈದ್ಯರಿಂದ ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. 108 ಸಾಮೂಹಿಕ ಸೂರ್ಯ ನಮಸ್ಕಾರದಲ್ಲಿ 10 ಹಂತದ ಸೂರ್ಯ ನಮಸ್ಕಾರವನ್ನು ನಾವು ಮಾಡ್ತಾಯಿದ್ವಿ. ಪ್ರತಿಯೊಂದು ಅಭ್ಯಾಸದ ನಂತರ ಈ ಒಂದು ಸೂರ್ಯನ ನಾಮಾವಳಿ ಮತ್ತು ಬೀಜ ಮಂತ್ರವನ್ನು ಹೇಳಿ ಅಭ್ಯಾಸ ಮಾಡ್ತಾಯಿದ್ವಿ. 30 ಸುತ್ತು ಆದ ನಂತರ ಒಂದು ಸಣ್ಣ ವಿರಾಮವನ್ನು ಕೊಡ್ತೀವಿ. ಆ ಸಂದರ್ಭದಲ್ಲಿ ಕಲ್ಲು ಸಕ್ಕರೆ ಬೆಲ್ಲ ಈ ಥರ ಒಂದು ಸಣ್ಣ ಒಂದು ವಿರಾಮದಲ್ಲಿ ಅವ್ರಿಗೆ
ಪ್ರೋತ್ಸಾಹಕ್ಕಾಗಿ ನೀಡ್ತೀವಿ. ಮತ್ತು ನಮ್ಮ ಅತಿಥಿಗಳಿಂದ ಈ ಒಂದು ಸೂರ್ಯ ನಮಸ್ಕಾರ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂಥ ಪ್ರೋತ್ಸಾಹದ ನುಡಿಗಳನ್ನು ಸಹ ಆ ಸಂದರ್ಭದಲ್ಲಿ ಹೇಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಮುಗಿದ ನಂತರ ದತ್ತಾತ್ರೇಯ ಧ್ಯಾನ ಮಂದಿರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಅನ್ನು ಸಹ ಏರ್ಪಾಡು ಮಾಡಲಾಗಿದೆ. ಹಾಗಾಗಿ ಎಲ್ಲರೂ ಬರಬೇಕು ಅಂತ ಈ ಮೂಲಕ ತಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ಹೀಗೆ ಎಲ್ಲರಿಗೂ ಪ್ರಶಸ್ತಿ ಪತ್ರವನ್ನು ಚಿನ್ನದ ಪದಕ, ಬೆಳ್ಳಿಯ ಪದಕ ಮತ್ತು ಕಂಚಿನ ಪದಕ ಏನು ಮೆಡಲ್ಸ್ಗಳಿದೆ, ಉತ್ತಮವಾದಂಥ ಮೆಡಲ್ಸ್ಗಳನ್ನು ಎಲ್ಲ ವಿಜೇತರಿಗೆ ಕೊಡ್ತಾ ಇದ್ದೀವಿ. ಹಾಗೆ 108 ಸಾಮೂಹಿಕ ಸೂರ್ಯ ನಮಸ್ಕಾರ ಮಾಡಿದವರಿಗೆ 108 ಯಶಸ್ವಿಯಾಗಿ ಮಾಡಿದ್ದೀರಿ ಅಂತ ಒಂದು ಅಪ್ರಿಸಿಯೇಷನ್ ಸರ್ಟಿಫಿಕೇಟನ್ನು ಸಹ ಕೊಡ್ತಾ ಇದ್ದೀವಿ.